ಆಮೇಲೆ ಕರ್ಣನು ಇವಳು ದಿನ ಸುತ್ತಾಡ್ತಿದ್ರು. ಅವನು ಇವಳು ನೋಡಬೇಕು ಅಂತ ಶೂಟಿಂಗ್ ಸ್ಪಾಟ್ ಹತ್ರ ಹೋಗ್ತಿದ್ದ. ನಾನಂತೂ ಮದುವೆ ಅಂತೂ ಆಗೋದಿದ್ರೆ ದಿಶಾನೇ ಮದುವೆ ಆಗ್ತೀನಿ ಅಂತ ಒಂದೆರಡು ಸಲ ನನಗೂ ಹೇಳ್ತಿದ್ದ. ಮಿಸ್ಟರ್ ವಸಂತ್, ನಾವು ಮೀಡಿಯಾದಲ್ಲಿ ಕೂತ್ಕೊಂಡು ಇದನ್ನು ಕೇಳಿದ್ರೆ ನೀವು ಇದೇ ಉತ್ತರ ಕೊಡ್ತೀರಾ? ಖಂಡಿತ ಹೇಳ್ತೀನಿ. ನನ್ನ ಫ್ರೆಂಡ್ಗೆ ಅನ್ಯಾಯ ಆಗೋದನ್ನ ಬಿಡೋಕ್ಕಾಗುತ್ತಾ? ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ ಕೇಳ್ತಿರಲ್ಲ ಸರ್, 2 ವರ್ಷದಿಂದ ನೋಡ್ತಾ ಇದೀವಿ ನಾವು ಇವ್ರನ್ನ. ಕರ್ಣ ಅಂತೂ ಇವಳನ್ನ ತುಂಬಾನೇ ಹಚ್ಕೊಂಡಿದ್ದ. ದಿನಕ್ಕೆ 2 ಸಲನಾದರೂ ಕಾಲ್ ಮಾಡೋಣ ಇವಳಿಗೆ. ಮದುವೆ ಮಾಡ್ಕೊಂಡ ತಕ್ಷಣ ದಿಶಾನ್ ಕರ್ಕೊಂಡು ಕಾಶ್ಮೀರ್ಗೆ ಹೋಗ್ತೀನಿ ಅಂತಾನೂ ಹೇಳಿದ್ದ. ಥ್ಯಾಂಕ್ ಯು ಮಿಸ್ಟರ್ ಶ್ರೀಕಾಂತ್. ಇದೇ ವಿಷಯನ ಮೀಡಿಯಾ ಮುಂದೆ ಕೂತ್ಕೊಂಡು ಹೇಳಿ ಅಂದರೆ ಧೈರ್ಯವಾಗಿ ಹೇಳ್ತೀರಾ? ಅದರಲ್ಲೇನಿದೆ, ಸುಪ್ರೀಂ ಕೋರ್ಟಲ್ಲಿ ಬೇಕಾದರೂ ಬಂದು ಹೇಳ್ತೀನಿ. ನೋಡಿ, ಇದೆಲ್ಲ ದಿಶಾ ಮತ್ತೆ ಕಣ್ಣನ ಮದುವೆ ಟೈಮಲ್ಲಿ ತೆಗೆಸಿದ ಫೋಟೋಗಳು. ಇದು ಶಾಪಿಂಗ್ ಮಾಲಲ್ಲಿ ತೆಗೆಸ್ಕೊಂಡಿದ್ದು. ಎಲ್ಲೇ ಅವರು ದಿಶಾ ಜೊತೆ ಸೆಲ್ಫಿ ಮಾರ ಮಿಸ್ ಮಾಡ್ತಿರ್ಲಿಲ್ಲ. ಬೇಕಾದ್ರೆ ಮೊಬೈಲ್ ಚೆಕ್ ಮಾಡಿ ಇಂಥ 1000 ಫೋಟೋಗಳು ಸಿಗುತ್ತೆ. ನಿತೀಶ್ ಅವರೇ, ಆ ಫೋಟೋಸ್ ಎಲ್ಲ ನನಗೆ ಸೆಂಡ್ ಮಾಡ್ತೀರಾ ಪ್ಲೀಸ್? ನನ್ನ ಮೊಬೈಲ್ ಬ್ಯಾಟ್ರಿ ಲೋ ಇದೆ, ಅಲ್ಲೇ ಡೈರೆಕ್ಟಾಗಿ ಟಿವಿನಲ್ಲೇ ಬಂದು ತೋರಿಸ್ತೀನಿ. ಥ್ಯಾಂಕ್ ಯು ಮಿಸ್ಟರ್ ನಿತೀಶ್. ಅಕಸ್ಮಾತ್ ಕರ್ಣನಪ್ಪ ಬಂದು ನಿಮ್ಗೆ ಧಮಕಿ ಹಾಕಿ ಬಾಯಿ ಮುಚ್ಚಕ್ಕೆ ಏನಾದರೂ ಟ್ರೈ ಮಾಡಿದ್ರೆ? ಯಾವನ್ರಿ ನನ್ನ ಕಣ್ಣನಪ್ಪ? ಅವನು ಮಿನಿಸ್ಟರ್ ಆಗಿರೋದೇ ನಮ್ಮಿಂದ. ನಮಗೆ ಧಮಕಿ ಹಾಕೋರೆ ಗೊತ್ತಲ್ಲ ಯೂತ್ ಪವರ್ ಏನು ಅಂತ. ವೆರಿ ಗುಡ್. ಬಟ್ ಕಡೆದಾಗಿ ಒಂದೇ ಒಂದು ಮಾತು ಮಿಸ್ಟರ್ ನಿತೀಶ್, ನನ್ನ ತಂಗಿ ಕರ್ಣನ ತುಂಬ ಹಾನೆಸ್ಟಾಗಿ ಪ್ರೀತಿಸ್ತಾ ಇದ್ದಾಳೆ. ಅವ್ಳ ಪ್ರೀತಿಗೆ ಮೋಸ ಆಗಬಾರ್ದು ಅಂದರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನಿಮ್ಮಲ್ಲಿ ಒಬ್ಬರು ನಮಗೆ ಕೈ ಕೊಟ್ರು ನನ್ನ ತಂಗಿ ಲೈಫೇ ಸ್ಪಾಯ್ಲ್ ಆಗೋಗುತ್ತೆ. ಇಲ್ಲ ಗುರು, ನಮ್ಮ ದಿಶಂಗೆ ನಾವು ಮೋಸ ಮಾಡ್ತೀವ? ವಿಧಾನಸೌಧ ಮುಂದೆ ನಿಂತ್ಕೊಳ್ಬೇಕಾದ್ರೆ ಹೇಳ್ತೀನಿ, ಕರ್ಣ ದಿಶನ್ ಲವ್ ಮಾಡಿ ಮದುವೆನೂ ಆಗಿದ ಅಂತ. ಥ್ಯಾಂಕ್ ಯು ಬಾಸ್. ಇಷ್ಟು ಸಾಕ್ಷಿ ಸಾಕು ದಿಶಾ. ನಿನ್ನ ಕರ್ಣ ನಿನಗೆ ಸಿಕ್ಕೇ ಸಿಗ್ತಾನೆ. ಇವರೆಲ್ಲ ಒಳ್ಳೆ ಹುಡುಗರು ತಾನೆ, ಕಡೆ ಕೈ ಕೊಡಲ್ಲ ಅಲ್ವಾ? ಇಲ್ಲ, ಇವ್ರ ಫ್ರೆಂಡ್ಶಿಪ್ಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಇಷ್ಟು ಜನಗಳು ಸಾಕ್ಷಿನ ಹೇಳೇ ಹೇಳ್ತಾರೆ. ಗುಡ್. ಅಲ್ಲಿಗೆ ನಾವು ಖಂಡಿತ ಗೆದ್ದಂಗೆ. ಇನ್ನೇನಿದ್ರು ಕೌಂಟ್ ಡೌನ್ ಸ್ಟಾರ್ಟ್ಸ್ ನಿನ್ನ ಕರ್ಣನ ಹೊಸ ಸಂಸಾರಕ್ಕೆ. ಭಾವ ಎಷ್ಟೆಲ್ಲ ಒದ್ದಾಡ್ತಿದ್ದಾರೆ ಗೊತ್ತಾ ಅಮ್ಮ? ಜೀವ ಕೊಟ್ಟಾದ್ರೂ ಸರಿ ನನ್ನ ತಂಗಿ ಜೀವನನ ಸರಿ ಮಾಡ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದಾರೆ. ನಿಂಗೆ ಗೊತ್ತಮ್ಮ, ಅಕ್ಕನ ಸ್ಕೂಲ್ನ ಗಲಾಟೆ ಮಾಡ್ಕೊಂಡು ಬಿಟ್ಟಿದ್ದು ನನಗೋಸ್ಕರನೇ ಅಂತೆ. ದಿನ ಸ್ಕೂಲಿಗೆ ಹೋದರೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ, ಫುಲ್ ಟೈಮ್ ನಿನಗೋಸ್ಕರನೇ ಕೊಡ್ತೀನಿ, ಕರ್ಣನ ನಿನ್ನ ಜೊತೆ ಸೇರಿಸೋವರೆಗೂ ನಾನು ಬಿಡಲ್ಲ ಅಂತ ಹೇಳಿದ್ರು. ಯಾವ ಜನ್ಮದ ಪುಣ್ಯನೋ ಏನೋ, ಆ ದೇವರು ನಾವು ಇಷ್ಟು ವರ್ಷ ಪಟ್ಟ ಕಷ್ಟಕ್ಕೆ ಪರಿಹಾರ ಅಂತ ನಮ್ಮ ಅಳಿಯಂದ್ರನ್ನ ಕಲಿಸಿದ್ದಾನೆ. ನಮ್ಮ ಅಳಿಯಂದ್ರು ಅಂದರೆ ಏನು ಅನ್ಕೊಂಡಿದ್ದೀರಾ? ಚಿನ್ನ ಚಿನ್ನ ಕಡೆ. ನಿಜ ಕಣಮ್ಮ, ನಂಗೆ ಎಷ್ಟೆಲ್ಲ ಪ್ರಾಬ್ಲಮ್ ಇತ್ತು. ಈ ಸರೋವರದಲ್ಲಿ ಆನೆ ಮೊಸಳೆಗೆ ಬಾಯಿಗೆ ಬಿದ್ದು ಒದ್ದಾಡ್ತಿರುವಾಗ ವಿಷ್ಣು ಗರುಡನ ಮೇಲೆ ಬಂದು ಗಜೇಂದ್ರ ಮೋಕ್ಷ ಕೊಟ್ನಲ್ಲ, ಹಾಗೆ ಬಾಬಾ ಬಂದು ರಜ್ಜಕ್ಕೆ ಬುದ್ಧಿ ಹೇಳಿ ನನ್ನನ್ನು ಬಿಡಿಸಿದ್ರು. ರಂಗ, ಪೂಜೆ ಎಲ್ಲ ಮುಗಿತಮ್ಮ? ಎಲ್ಲಮ್ಮ, ಇನ್ನೂ ಅವ್ನ ಪಾದ ಮುಟ್ಬೇಕಲ್ಲ. ನನ್ನ ಮಗಳು ತಾನಾಗಿ ಅವ್ನ ಪಾದ ಮುಟ್ಟಕ್ಕೆ ಹೋಗ್ತಿದ್ದಾಳೆ. ಬಾವಾ ಬಾವಾ, ಅಕ್ಕ ನಿಮ್ ಪಾದ ಮುಟ್ಟಕ್ಕೆ ಬರ್ತಿದ್ದಾಳೆ.